ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 12ನೇಯ ಎಪಿಸೋಡ್ನಲ್ಲಿ ಸುಮಾರು 125 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 13ನೇಯ ಎಪಿಸೋಡ್ನಲ್ಲಿ ಸುಮಾರು 127ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಅವಧೂತ ಮುನಿಗಳು ಯದುರಾಜನಿಗೆ ತಾನು 24 ಗುರುಗಳನ್ನು ಹೊಂದಿದ್ದೇನೆ ಅಂತ ವಿವರಿಸ್ತಕ್ಕಂಥ ಸಂದರ್ಭ ಹಿಂದೆಲ್ಲ ಪ್ರಾರಂಭಗೊಂಡಿರತಕ್ಕಂಥದ್ದು. ಅದೇ ಪ್ರಸಂಗದಲ್ಲಿ ತಾನು ಬಾಣಕಾರನ ಒಂದು ಸಂದೇಶವನ್ನು ಕೂಡ ಪಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಬಾಣ ಏನು ಮಾಡ್ತಾನೆ, ಚೂಪ್ ಮಾಡ್ತಿರ್ತಾನೆ. ಏಕಾಗ್ರತೆಯಿಂದ ಕಣ್ಣು ಹಿಂಗೆ ಒಂದು ಕಣ್ಣು ಹಿಂಗೆ ಇಟ್ಕೊಂಡು, ಎರಡು ಕಣ್ಣಿನ ನೋಡಿ ಕೆಲಸ ಆಗೋದಿಲ್ಲ. ಒಂದೇ ಕಣ್ಣಿನ ನೋಡಿ ಅದು ಚೂಪಾಗಿದೆಯಲ್ಲ ಅಂತ ಏಕಾಗ್ರತೆಯಿಂದ ಆ ಕಡೆಗೆ ಏಕಾಗ್ರತೆಯಿಂದ ಬಾಣವನ್ನು ಹರಿತಗೊಳಿಸುತ್ತಿದ್ದ ಬಾಣಕಾರನ ಬಳಿ ರಾಜನು ನಡೆದು ಹೋಗ್ತಾನೆ. ಪಕ್ಕದಲ್ಲೇ ಕಾಲ್ದಾರಿ ಇರ್ತದೆ. ರಾಜನೇ ಬಂದು ಹೋದ್ರೂ ಇವನು ಗಮನಕ್ಕೆ ಬರೋದೇ ಇಲ್ಲ. ಯಾಕೆ ಇವನು ಲಕ್ಷ್ಯ ಕಡೆಗಿರ್ತದೆ, ಬಾಣ ಚೂಪಾಗಿದೆಯಲ್ಲೋ ಅಂತಿಕೊಂಡು ಅಂತ. ಹಾಗೆ ನಮ್ಮ ಗುರಿ ಎಲ್ಲಿರಬೇಕು ಅದರಂತೆ ಜ್ಞಾನಿಯು ಕೂಡ ತನ್ಮಯತೆಯಿಂದ ಹರಿಧ್ಯಾನ ಕೈಗೊಂಡಾಗ ಉಳಿದರ ಕಡೆಗೆ ಲಕ್ಷ್ಯ ಹೋಗಕೂಡುದು. ಇದು ಜ್ಞಾನಿಯಾಗಿರತಕ್ಕಂಥವನ ಲಕ್ಷಣ. ಹರಿಧ್ಯಾನದಿಂದ ದುಷ್ಕರ್ಮ ದೂರವಾಗಿ ಸತ್ವಗುಣ ವೃದ್ಧಿಗೊಂಡು ರಜ ತಮಗಳನ್ನು ಅಳೆದುಕೊಂಡು ಮನಸ್ಸು ಕಟ್ಟಿಗೆ ಇಲ್ಲದ ಬೆಂಕಿಯಂತೆ ತಾನೇ ಶಾಂತವಾಗುತ್ತದೆ. ಏಕಾಗ್ರತೆಯನ್ನು ತಂದುಕೊಳ್ಬೇಕು. ಒಬ್ಬ ರಾಜ ತಪಸ್ಸು ಮಾಡ್ತಾ ಇದ್ದ. ಕಾಲ್ದಾರಿಯ ಜಾಗ. ಅಲ್ಲಿಯೇ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನಿಗೆ ಬುತ್ತಿ ಕೊಡೋದಕ್ಕೋಸ್ಕರ, ರೊಟ್ಟಿ ಕೊಡೋದಕ್ಕೋಸ್ಕರ ಹೊಲಕ್ಕೆ ಹೊರಟಿದ್ಲು. ಸ್ವಲ್ಪ ತಡ ಆಗಿದೆ ಬುತ್ತಿ ಕೊಡೋದು ಅಂಥೇಳಿ ಸ್ವಲ್ಪ ಬೇಗವಾಗಿ ಹೋಗ್ತಾ ಇದ್ಲು. ಹೋಗುವಾಗ ಅವಸರದಲ್ಲಿ ಆ ಕಾಲ್ದಾರಿಯಲ್ಲಿ ಕೂತಿರ್ತಕ್ಕಂತಹ ಪಕ್ಕದ ರಾಜನಿಗೆ ಇವಳ ಕಾಲು ತಾಕ್ತದೆ. ಅವನಿಗೆ ಎಚ್ಚರವಾಯಿತು. ಅವನು ಬೈಲಿ ಪ್ರಾರಂಭ ಮಾಡಿದ. ಏಯ್, ಯಾರು ನೀನು? ನಾನು ರಾಜ, ತಪಸ್ಸು ಮಾಡ್ತಾಯಿದ್ದೀನಿ, ಗೊತ್ತಾಗೋದಿಲ್ಲ ನಿನಗೆ ಅಂತ. ಅವಳು, ಕ್ಷಮಿಸಿ ಪ್ರಭುಗಳೇ, ನಾನು ನನ್ನ ಗಂಡನ ಯೋಚನೆಯಲ್ಲಿಯೇ ಇವತ್ತು ಬುತ್ತಿ ಕೊಡೋ ತಡ ಆಯಿತು, ಬೇಗ ಬುತ್ತಿ ಕೊಡಬೇಕು, ತಡ ಆಯ್ತಲ್ಲ, ಅಯ್ಯೋ ರಾಮ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ. ನನಗೆ ಹೋಗುವಾಗ ಗಡಿಬಿಡಿಯಲ್ಲಿ ನಿಮ್ಮನ್ನು ಮುಟ್ಟಿದ್ದು, ನನ್ನ ಕಾಲು ನಿಮಗೆ ತಾಕಿದ್ದು ನನ್ನ ಅರಿವಿಗೆ ಬರಲೇ ಇಲ್ಲದು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾಳೆ. ಮತ್ತು ಸಿಟ್ಟು ಬಂತು ರಾಜನಿಗೆ. ಏನು ಕ್ಷಮಿಸೋದು, ಗೊತ್ತಾಗೋದಿಲ್ಲ ನಿನಗೆ? ನಾನು ಆ ಸರ್ವೋತ್ತಮ ನಾರಾಯಣನ ಧ್ಯಾನ ಮಾಡ್ತಾ ಇದ್ದೇನೆ ಅಂತ ಮತ್ತೆ ಹೇಳ್ತಾನೆ. ಆಗ ನಗಲಿ ಪ್ರಾರಂಭ ಮಾಡಿದ್ಲು ಆ ಹೆಣ್ಣು ಮಗಳು, ರೈತನ ಹೆಂಡತಿ. ರಾಜ ಕೇಳಿದೆ, ಯಾಕೆ ನಗ್ತಾ ಇದ್ದೀವಿ ಅಂತ. ಪ್ರಭುಗಳೇ, ನಾನು ಯಃಕಶ್ಚಿತ್, ನನ್ನ ಪತಿ ರೈತ, ಅವನಿಗೆ ಬುತ್ತಿ ಕೊಡಲಿಕ್ಕೆ ತಡ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಹೋಗುವ ಗಡಿಬಿಡಿಯಲ್ಲಿ ಎಲ್ಲೋ ವೇಗವಾಗಿ ಹೋಗ್ತಕ್ಕ ಪ್ರಸಂಗದೊಳಗೆ ನನ್ನ ಲಕ್ಷ್ಯ ಆ ಕಡೆಗೇನೆ, ಗಂಡನ ಕಡೆಗೆ ಬುತ್ತಿ ತಡ ಆಗಿದೆ ಕೊಡೋದು ಅಂತ. ಆ ಗಂಡನ ಕಡೆಗೆ ಲಕ್ಷ್ಯ ಇಟ್ಟುಕೊಂಡು ಹೋಗುವಾಗ ನಿಮಗೆ ನನ್ನ ಕಾಲು ತಾಕಿದ್ದು ನನಗೆ ಗೊತ್ತಾಗಲಿಲ್ಲ. ಆದರೆ ನೀವು ಸರ್ವೋತ್ತಮ ನಾರಾಯಣನನ್ನು ಧ್ಯಾನ ಮಾಡ್ತಾ ಇದ್ದೀರಿ, ಗುಣಪರಿಪೂರ್ಣ. ಅಂತಹ ಧ್ಯಾನಮಗ್ನಾಗಿರತಕ್ಕಂಥ ನಿಮಗೆ ಯಃಕಶ್ಚಿತ್ ಈ ಸ್ತ್ರೀಯ ಕಾಲು ತಾಕಿದ್ದು ಹೇಗೆ ಗೊತ್ತಾಯಿತು ಅಂತ ಕೇಳ್ತಾಳೆ. ಇದರರ್ಥ ಆ ರಾಜ ಸರ್ವೋತ್ತಮ ನಾರಾಯಣ ಧ್ಯಾನ ಮಾಡ್ತಿರ್ಬೋದು, ಆ ಲಕ್ಷ್ಯ ಅಲ್ಲಿ ಕೇಂದ್ರೀಕೃತವಾಗಿಲ್ಲ, ಗುರಿ ಇಲ್ಲ. ನನ್ನ ಗಂಡನ ಮೇಲೆ ಇದ್ದಷ್ಟು ಪ್ರೀತಿ ಏಕಾಗ್ರತೆ ನಿಮಗೆ ಆ ಸರ್ವೋತ್ತಮ ನಾರಾಯಣನ ಮೇಲೆ ಇಲ್ಲ ಅಂತ ಅರ್ಥವಾಗ್ತದೆ ಅಂಥೇಳಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ರಾಜನಿಗೆ ಜ್ಞಾನೋದಯವಾಗ್ತದೆ. ಹಾಗೆ ಏಕಾಗ್ರತೆ ಸಾಧನೆ ಮಾಡ್ತಕ್ಕಂಥವನಿಗೆ ಅತ್ಯಂತ ಅವಶ್ಯನ ಮಾತನ್ನು ನೋಡ್ತಕ್ಕಂಥದ್ದು. ಸರ್ಪದಿಂದ ಒಂದು ಸಂದೇಶವನ್ನು ತಿಳಿದುಕೊಂಡಿದ್ದೇನೆ ಅಂತ ಆ ಜ್ಞಾನಿಗಳು ಹೇಳ್ತಾರೆ. ಏನು? ಸರ್ಪವು ಗೆದ್ದಲು ಹುಳುಗಳು ಮಾಡಿದ ಹುತ್ತವನ್ನು ಹೊಕ್ಕು ಆರಾಮಾಗಿರ್ತದೆ. ತಾನು ಮನೆ ಕಟ್ಟುವುದೇ ಇಲ್ಲ. ಮನೆ ಕಟ್ಟುವುದು ಕಷ್ಟ. ಕಟ್ಟಿದ ಮನೆಯಿಂದ ಅಶಾಶ್ವತವಾದ ಶರೀರವನ್ನು ಉಳಿಸಿಕೊಳ್ಳುವುದು ಅಸಾಧ್ಯ. ಹರಿವು ಇದ್ದಷ್ಟು ಸಮಯ ಇರುವ ಮನೆ ಈ ದೇಹ, ಹರಿವು ಕೊಟ್ಟ ಮನೆ ಈ ದೇಹ, ಹರಿವು ಬಿಟ್ಟರೆ ನಾಶವಾಗುವ ಮನೆ ಈ ಶರೀರ. ಅದಕ್ಕಾಗಿ ದಾಸರಂದರು
ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕಾಗಿ ನಶ್ವರವಾದ ಮನೆಯನ್ನು ಕಟ್ಟತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡತಕ್ಕದ್ದಲ್ಲ, ಶಾಶ್ವತವಾಗಿರ್ತಕ್ಕಂಥ ಸಾಧನೆಗೆ ತೊಡಗಬೇಕಾಗಿದೆ. ಜೇಡರ ಹುಳುದಿಂದ ಒಂದು ಸಂದೇಶವನ್ನು ಪಡೆದುಕೊಂಡಿದ್ದೇನೆ ಅಂತ ಆ ಮುನಿಗಳು ಹೇಳ್ತಾರೆ. ಜೇಡರ ಹುಳು ತನ್ನ ಹೊಟ್ಟೆಯಿಂದ ದಾರವನ್ನು ಹೊರಗೆ ಹಾಕಿ ಬಾಯಿಂದ ಹೆಣೆದ ಬಲೆಯಲ್ಲಿ ತಾನೇ ಒಂದು ಬಲೆ ಕಟ್ತದೆ, ಅದರಲ್ಲಿ ತಾನೇ ವಿಹಾರ ಮಾಡ್ತದೆ, ಕೊನೆಗೆ ಅದನ್ನೇ ತಾನು ನುಂಗಿಬಿಡ್ತದೆ. ಅದರಂತೆ ಭಗವಂತನು ಹರಿಯ ಉದರದಿಂದ, ಪ್ರಳಯ ಕಾಲದಲ್ಲಿ ಭಗವಂತ ಉದರದೊಳಗೆ ಪ್ರಪಂಚ ಇರ್ತದೆ, ಬ್ರಹ್ಮಾಂಡ ಇರ್ತದೆ, ಆ ಉದರದಿಂದ ಜಗತ್ತನ್ನು ಹೊರಗೆ ಹಾಕಿ ಅರ್ಥಾತ್ ಸೃಷ್ಟಿಸಿ ಅಲ್ಲಿ ವಿಹಾರ ಮಾಡ್ತಾನೆ ಜಗತ್ತಿನ ತುಂಬೆಲ್ಲ. ಮುಂದೆ ಅದನ್ನು ಲಯ ಕಾಲದಲ್ಲಿ ಉದರದೊಳಗೆ ಸೆಳೆದುಕೊಳ್ತಾನೆ. ಹೀಗೆ ಭಗವಂತ ಸೃಷ್ಟಿಯನ್ನು ಮಾಡತಕ್ಕಂತಹ, ಲಯವನ್ನು ಮಾಡತಕ್ಕಂತಹ ಕ್ರಮವನ್ನು ಈ ಜೇಡರ ಹುಳದ ಮೂಲಕ ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಮತ್ತೆ ಹೇಳ್ತಾರೆ, ಕೊನೆಯದಾಗಿ 24ನೆಯ ಗುರುವಾಗಿರತಕ್ಕಂತಹ ಸಂದೇಶ ಅಥವಾ ಉದಾಹರಣೆಯನ್ನು ಹೇಳ್ತಾರೆ. ಕಣಜ ಹುಳದ ಸಂದೇಶ. ಕಣಜ ಹುಳು ಏನು ಮಾಡ್ತದೆ? ಗೋಡೆಯ ಮೇಲೆ ಒಂದು ಗೂಡು ಕಟ್ತದೆ, ಅಲ್ಲಿ ಮರಿಯನ್ನು ತಂದು ಇರಿಸ್ತದೆ, ಆಹಾರವನ್ನು ತಂದು ಕೊಡ್ತದೆ. ಪ್ರಾರಂಭದಲ್ಲಿ ಮರಿಗೆ ಸಿಟ್ಟು ಬರ್ತದೆ, ಕೋಪವಿದ್ದರೂ ಸಹಿತ ಆಹಾರ ತಂದು ಕೊಡ್ತಾ ಇದೆಯಲ್ಲ ಅಂತ ಆ ಪ್ರೀತಿಯಿಂದ ನಿರಂತರ ಅದನ್ನೇ ಧ್ಯಾನ ಮಾಡಿ 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 ಕಣಜದ ಆಕೃತಿಯನ್ನೇ ಪಡಿತದೆ. ಹಾಗೆ ಜೀವನೂ ಸಹಿತ ಹರಿಯನ್ನು ಪ್ರೀತಿಯಿಂದ ಧ್ಯಾನಗೈದರೆ ಹರಿಯಂತೆ ಗುಣವಂತನಾಗ್ತಾನೆ. ತಂ ಯಥಾ ಯಥಾ ಉಪಾಸತೆ ತದೇವ ಭವತಿ. ದ್ವೇಷಿಸಿದರೆ ತಮಃ ಪ್ರಾಪ್ತಿಯಾಗುತ್ತದೆ. ಆ ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಅವಧೂತ ಮುನಿಗಳು ಈ 24 ಗುರುಗಳ ನಿದರ್ಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಹೇ ರಾಜ, ಈ 24 ಗುರುಗಳಂತೆ ನನ್ನ ಶರೀರದಿಂದಲೂ ಕೂಡ ನಾನು ಪಾಠ ಕಲಿತಿದ್ದೇನೆ. ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ, ಶಾಸ್ತ್ರಜ್ಞಾನಕ್ಕೆ ಈ ಶರೀರ ಸಾಧನವಾಗಿದೆ. ಮರಗಳು ತಮಗರಿವಿಲ್ಲದಂತೆಯೇ ಹೂ, ಹಣ್ಣು, ಬೀಜವನ್ನು ಸೃಷ್ಟಿಸಿ ತಾವು ನಾಶ ಹೊಂದುತ್ತವೆ. ಆ ಸೃಷ್ಟಿಸಿದ ಬೀಜದಿಂದ ಮತ್ತೆ ಮರದ ಜನ್ಮ. ಹಾಗೆ ಮನುಷ್ಯನು ಕೂಡ ಸತಿ, ಸುತ ಮುಂತಾದ ಪೋಷಣೆಯಲ್ಲಿಯೇ ಮೈ ಮರೆತು ತನ್ನ ಆತ್ಮ ಸಾಧನೆಯನ್ನು ಮಾಡಿಕೊಳ್ಳೋದೇ ಇಲ್ಲ. ವಿವಿಧ ಪಾಪಕರ್ಮಗಳನ್ನು ಆಚರಿಸಿ, ಏನು ಆ ಪಾಪಕರ್ಮ ಮಾಡಿರ್ತಾನೆ, ಹೆಂಡತಿ ಮಕ್ಕಳ ಸಾಕುವಿಕೆ ಅಂತನ್ನೋ ಕಾರಣವನ್ನು ಕೊಟ್ಟು ಅದಕ್ಕಾಗಿ ಮತ್ತೆ ಅನುಭವಿಸಲಿಕ್ಕೆ ಈ ಸಂಸಾರದಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಎಂಥ ವಿಪರ್ಯಾಸ ಇದು! ಉಳಿದೆಲ್ಲ ಜೀವ ಶರೀರ ಸೃಷ್ಟಿಗೈದರೂ ತೃಪ್ತನಾಗದ ಬ್ರಹ್ಮನು ಮನುಷ್ಯ ನಿರ್ಮಾಣವಾದಾಗ ಸಂತಸಪಟ್ಟಿದ್ದಾನೆ. ಬ್ರಹ್ಮ ಎಲ್ಲ ಸೃಷ್ಟಿ ಮಾಡಿದ, ಆದರೂ ತೃಪ್ತಿ ಆಗಲಿಲ್ಲ ಅವನಿಗೆ. ಎಲ್ಲ ಸೃಷ್ಟಿ ಆದಮೇಲೆ ಕೊನೆಗೆ ಸೃಷ್ಟಿಯಾದದ್ದು ಮನುಷ್ಯ ಶರೀರ. ಏನು ಮನುಷ್ಯ ಬಂದ, ಖುಷಿಯಾಯ್ತು ಅವನಿಗೆ. ಅಬ್ಬಾ, ಇವತ್ತು ನನ್ನ ಸೃಷ್ಟಿ ಸಾರ್ಥಕವಾಯಿತು. ಯಾಕೆ? ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ. ವೇದವನ್ನು ಓದುವ, ಅರ್ಥೈಸುವ, ತಿಳಿದುಕೊಳ್ಳುವ, ಆಚರಿಸುವ, ಉಪದೇಶಿಸುವ, ಅನುಷ್ಠಾನಗೈಯುವ, ಅದನ್ನು ಉಳಿಸುವ ಏಕಮಾತ್ರ ಶಕ್ತಿ ಈ ವ್ಯಕ್ತಿ. ಯಾರು? ಮನುಷ್ಯ. ಅವನಿಗೆ ಬುದ್ಧಿಶಕ್ತಿ ಇದೆ, ಅವನಿಂದ ಅದೆಲ್ಲ ಸಾಧ್ಯ. ಉಳಿದ ಪ್ರಾಣಿ ಪಕ್ಷಿಗಳು ಸಾಧ್ಯನಾ? ಅದಕ್ಕೆ ಬ್ರಹ್ಮದೇವನಿಗೆ ಯಾವಾಗ ಮನುಷ್ಯ ನಿರ್ಮಾಣ ಆಯಿತು ಖುಷಿಗೊಂಡಂತೆ, ಸಂತೋಷಪಟ್ಟನಂತೆ, ಇವತ್ತು ನನ್ನ ಜನ್ಮ, ನನ್ನ ಸೃಷ್ಟಿ ಸಾರ್ಥಕವಾಯಿತು ಅಂತ. ಹಾಗಾಗಿ ಮನುಷ್ಯ ದೇಹ ಬಂದಾಗ ನಾವು ಸಾರ್ಥಕವಾಗಿರತಕ್ಕಂತಹ ಸಾಧನೆಯನ್ನು ಕೈಗೊಳ್ಳಬೇಕಾಗಿದೆ. ಮನುಷ್ಯನು ತಿಳುವಳಿಕೆಯಿಂದ ಹರಿಜ್ಞಾನ ಪಡೆದು ಮುಕ್ತನಾಗುವಂಥದ್ದು, ತನ್ಮೂಲಕ ವೇದಶಾಸ್ತ್ರಾದಿಗಳು ಸಾರ್ಥಕಗೊಳ್ಳುವಂಥದ್ದು. ಮನುಷ್ಯನೇ ಹುಟ್ಟಿದ್ದಿಲ್ಲ ಅಂತಂದರೆ ಈ ವೇದನ ಓದೋರು ಯಾರು? ಪ್ರಾಣಿ ಪಕ್ಷಿಗಳಂತ ಸಾಧ್ಯ ಇಲ್ಲ. ಎಲ್ಲ ವೇಸ್ಟ್, ವ್ಯರ್ಥ, ಸಾಧನೆ ಆಗೋದೇ ಇಲ್ಲ. ಹಾಗಾಗಿ ಶಾಸ್ತ್ರೋಪದೇಶ ಸ್ಥಿರವಾಗಲಿಕ್ಕೆ ಅನೇಕ ಗುರುಗಳು ಬೇಕು. ಹಾಗಾಗಿ ವಿವೇಕಿಯಾದವನು ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಮುಂತಾಗಿ ಅವಧೂತ ಮುನಿಯು ಯದುರಾಜನಿಗೆ ಉಪದೇಶವನ್ನು ಕೊಟ್ಟು ಆ ಉಪಸಂಹಾರವನ್ನು ಮಾಡಿದ್ದಾರೆ. ಉದ್ಧವ ಗೀತೆಯ ಸಾರಾಂಶ ಏನು? ಇದನ್ನು ಹೇಳಿ, ಅಂದರೆ ಅವಧೂತ ಉಪಾಖ್ಯಾನವನ್ನು ಕೃಷ್ಣ ಪ್ರಾರಂಭದಲ್ಲಿ ಉದ್ಧವನ ಹೇಳಿ ಮುಂದೆ ನೇರವಾಗಿ ತಾನೇ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಇದನ್ನೇ ಕೃಷ್ಣ ಗೀತೆ ಅಥವಾ ಕೃಷ್ಣ ಉದ್ಧವ ಸಂವಾದ
ಅಥವಾ ಉದ್ಧವ ಗೀತೆ ಅಂತ ಕೂಡ ಇದನ್ನು ಕರೆಯಬಹುದಾಗಿದೆ. ಈ ಉದ್ಧವ ಗೀತೆ ಯಾರಿಗೆ ಉಪಯುಕ್ತವಾಗಿದೆ? ನಿಶ್ಚಿಂತ ಜೀವನ, ಯಾವ ಚಿಂತೆ ಬೇಡಪ್ಪ, ಆರಾಮಾಗಿರೋಣ, ಫಾರ್ ಎವರ್, ಫಾರ್ ಟೈಮ್ ಬೀಯಿಂಗ್ ಅಲ್ಲ, ಯಾವಾಗಲೂ ಸುಖವಾಗಿರೋಣ ಅಂತ ಅಂದ್ಕೊಂಡವರಿಗೆ ಉಪಯುಕ್ತವಾಗಿದೆ. ಉದ್ಧವನ ಮೂಲ ಹಾಗೂ ಮುಖ್ಯ ಪ್ರಶ್ನೆ ಯಾವುದು? ಇದೇ ಪ್ರಶ್ನೆ ಕೇಳ್ತಾನೆ ಕೃಷ್ಣ. ನಿಶ್ಚಿಂತ ಹಾಗೂ ನಿರ್ಭೀತ ಜೀವನ ನಡೆಸುವುದು ಹೇಗೆ? ಇದು ಉದ್ಧವನ ಮೂಲ ಹಾಗೂ ಮುಖ್ಯ ಪ್ರಶ್ನೆ ಆಗಿರತಕ್ಕಂಥದ್ದು. ಕೃಷ್ಣನು ಏನೆಂದು ಉತ್ತರಿಸಿದನು? ಬದುಕುವ ಕಲೆ ಅರಿತವನಿಗೆ ನಿಶ್ಚಿಂತ ಹಾಗೂ ನಿರ್ಭೀತ ಜೀವನ ಸಾಧ್ಯ. ಬದುಕುವ ಕಲೆ ಯಾವುದು ಹಾಗಾದರೆ? ಉತ್ತಮ ಬದುಕಿನ ಅರಿವನ್ನು ಪಡೆಯುವುದು. ಅಂದರೆ ಈಜಲು ಬಾರದವನಿಗೆ ಈಜಲು ಹೇಳಿದರೆ ಅವನಿಗೆ ಭಯ, ನೀರು ಕಂಡ್ರೆ ಭಯ, ಅವನಿಗೆ ಈಜು ಬರೋದಿಲ್ಲಲ್ಲ, ಯಪ್ಪ ಏನಾಗ್ತದೆ ಗೊತ್ತಿಲ್ಲ, ಸತ್ತೇ ಹೋಗ್ತಾನೆ. ಹಾಗೆಯೇ ವಾಹನ, ಅದು 2 ವೀಲರೋ 4 ವೀಲರೋ ವಾಹನ ಚಲಾಯಿಸಲಿಕ್ಕೆ ಯಾರಿಗೆ ಬರೋದಿಲ್ಲ, ಆ ವಾಹನ ಓಡಿಸಪ್ಪ ಅಂದರೆ ಯಪ್ಪ ಬೇಡ, ಆಕ್ಸಿಡೆಂಟ್ ಆಯಿತು, ಎಲ್ಲೋ ಬಿದ್ದೇನು, ಗಾಯ ಆಗಿತ್ತು, ಸತ್ತೇ ಹೋದೇನು, ಬೇಡ, ಗಾಯ, ಸಾವು, ನೋವು. ಯಾಕೆ? ಇದೆಲ್ಲ ಉದಾಹರಣೆ ಮೂಲಕ ಏನು ಅನ್ನಿಸ್ತದೆ ನಮಗೆ? ಅಜ್ಞಾನವೇ ಭಯದ ಮೂಲ. ಯಾರು ಈಜು ಬರ್ತದೆ, ನೀರು ಕಂಡ್ರೆ ಅವನು ಈಜಾಡೋದಲ್ಲ, ಜಿಗಿದಾಡ್ತಾನೆ ಮೇಲಿಂದ ಎಲ್ಲಿ ಬೇಕಾದ್ರೆ, ಅವನಿಗೆ ಭಯ ಇಲ್ಲ, ಈಜು ಬರ್ತಾನೆ, ಗೆದ್ದು ಬರ್ತೇನೆ. ವೆಹಿಕಲ್ ಯಾರಿಗೆ ಬರ್ತದೆ, ಸಿಕ್ಕಾಗಿ ಹೊಡಿತಾರೆ ವೆಹಿಕಲ್ಗಳನ್ನು, ಆ ವೆಹಿಕಲ್ ಓಡಿಸಿ ಬಂದಿರತಕ್ಕಂಥವು, ಅವ್ರಿಗೇನು ಭಯವೂ ಇಲ್ಲ. ಹಾಗಾಗಿ ಅಜ್ಞಾನವೇ ಭಯದ ಮೂಲ ಅನ್ನುವುದು ಸ್ಪಷ್ಟ. ಅಜ್ಞಾನದಿಂದ ಭಯ, ಹೌದಾ? ಭಯದಿಂದ ಚಿಂತೆ, ಏನಾಗ್ತದೇನೋ, ಚಿಂತೆಯಿಂದ ದುಃಖ, ಅದೇ ಕೊರಗು, ಅದೇ ಯೋಚನೆ. ಇಂತಹ ದುಃಖದ ಸರಪಳಿಯನ್ನು ಕತ್ತರಿಸುವ ಉತ್ತಮ ಬದುಕಿನ ಕಲೆ ಯಾರು ಅರಿತುಕೊಂಡಿದ್ದಾರೆ ಅವನಿಗೆ ಮಾತ್ರ ಈ ನಿಶ್ಚಿಂತ ಹಾಗೂ ನಿರ್ಭೀತ ಜೀವನವನ್ನು ನಡೆಸ್ತಕ್ಕಂಥದ್ದು ಸುಲಭವಾಗ್ತದೆ. ಶ್ರೀಕೃಷ್ಣ.